ಇಡೀ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತಹ ವಿಚಾರ ಏನಂತ ಗೊತ್ತಾ? ಬೆಳಗಾವಿಯಲ್ಲಿ ನಡೆದಿರುವಂತಹ ಪೈಶಾಚಿಕ ಕೃತ್ಯ. ಕುಂದಾನಗರಿ ಬೆಳಗಾವಿಯಲ್ಲಿ ಪೈಶಾಚಿಕ ಕೃತ್ಯ. ಇಬ್ಬರು ಬಾಲಕಿಯರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ನಾಗರಿಕ ಸಮಾಜದಲ್ಲಿ ಇದ್ದೀವಾ ನಾವು ಏನು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇಬ್ಬರು ಬಾಲಕಿಯರ ಮೇಲೆ ಗ್ಯಾಂಗ್ ರೇಪ್ ಆಗಿರೋದು, ಸಾಮೂಹಿಕ ಅತ್ಯಾಚಾರಕ್ಕೆ ಬೆಳಗಾವಿಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಜನವರಿ 3ರಂದು ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿರೋದು. ಜನವರಿ 13ರಂದು ಹಾರುಗೇರಿ ಠಾಣೆಗೆ ನೊಂದ ಬಾಲಕಿ ಬಂದು ದೂರನ್ನ ಕೊಟ್ಟಿದ್ದಾಳೆ. ಇನ್ಸ್ಟಾಗ್ರಾಮ್ ಮೂಲಕ ಅಭಿಷೇಕ್ ಎಂಬಾತನ ಪರಿಚಯ ಆಗಿತ್ತು. ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಿರುವಂತಹ ಪೈಶಾಚಿಕ ಕೃತ್ಯ. ಈ ಕೃತ್ಯಕ್ಕೆ ಬೆಳಗಾವಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಜನವರಿ 13ಕ್ಕೆ ಹಾರುಗೇರಿ ಠಾಣೆಗೆ ನೊಂದ ಬಾಲಕಿ ಬಂದು ದೂರು ಕೊಡ್ತಾಳೆ. ಇನ್ಸ್ಟಾಗ್ರಾಮ್ ಮೂಲಕ ಅಭಿಷೇಕ್ ಎಂಬಾತನ ಪರಿಚಯ ಆಗಿತ್ತು. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಲ್ಲಿವರೆಗೂ ಬಂದ್ಬಿಟ್ಟಿದೆ, ಆ ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ, ಆ ಸೋಷಿಯಲ್ ಮೀಡಿಯಾನ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡಿಲ್ಲ ಅಂತಂದ್ರೆ ಏನೆಲ್ಲ ದುರಂತಗಳು ಸಂಭವಿಸ್ತಾ ಇದೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ಆದ್ರೆ ಇಂಥ ಒಂದು ಕೃತ್ಯ ನಡೆದಿರೋದು ನಿಜಕ್ಕೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ. ಇಬ್ಬರು ಬಾಲಕಿಯರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಈ ಅತ್ಯಾಚಾರದ ವಿಚಾರಕ್ಕೆ ಇಡೀ ಬೆಳಗಾವಿ ಜನತೆನೇ ಬೆಚ್ಚಿ ಬಿದ್ದಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಾಗಿರೋದು. ರಾಜ್ಯಾದ್ಯಂತ ಕಾಮುಕರ ಅಟ್ಟಹಾಸ ಮಿತಿ ಇಲ್ಲದೆ ಜಾಸ್ತಿ ಆಗ್ತಾ ಇದೆ. ನಾಚಿಕೆ ಆಗಬೇಕು. ನಿಮ್ಮ ಮನೆ ಅಕ್ಕ ತಂಗಿ ಯಾರೇ ಇದ್ರು ಅವ್ರಿಗೆ ಇಂಥ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಿ? ಕಂಡೋರ್ ಮನೆ ಹೆಣ್ಮಕ್ಳು ಅಂತಂದ್ರೆ ಏನ್ ಅಂದ್ಕೊಂಡಿದ್ದೀರಿ? ಹೆಣ್ಮಕ್ಳು ಅಂತಂದ್ರೆ ಭೋಗದ ವಸ್ತುನ? ಏನು ತುಳಿದಂತ ಚಿಕ್ಕ ಚಿಕ್ಕ ಬಾಲಕಿಯರ ಮೇಲೆ 6 ವರ್ಷ 10 ವರ್ಷ 12 ವರ್ಷ ಈ ವಯಸ್ಸಿನ ಹೆಣ್ಮಕ್ಳ ಮೇಲೆ ಗ್ಯಾಂಗ್ ರೇಪ್ಗಳಾಗತ್ತೆ ರಾಜ್ಯದಲ್ಲಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿದ್ದೀವಾ ಎಲ್ಲಿದ್ದೀವಿ ಅಂತ ಅನ್ಸುತ್ತೆ. ಎಲ್ಲೂ ಕೂಡ ಇಂಥ ಕೃತ್ಯಗಳು ನಡೀಬಾರ್ದು. ಅದರಲ್ಲೂ ಕಲೆ ಸಂಸ್ಕೃತಿಗೆ ಹೆಸರಾಗಿರುವಂತ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಲಸಗಳಾಗ್ತವೆ, ಇಂಥ ಕೃತ್ಯಗಳು ನಡೆಯುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಏನಾದ್ರೂ ಒಂದು ಕಠಿಣ ಶಿಕ್ಷೆಯನ್ನ ವಿಧಿಸಲೇಬೇಕು. ಆರೋಪಿಗಳ ಮುಖ ನೋಡ್ಲಿಕ್ಕೆ ಅಸಹ್ಯ ಆಗುತ್ತೆ. ಆರೋಪಿಗಳ ಫುಟೇಜ್ ಗಮನಿಸ್ತಾ ಇದ್ದೀರಿ. ಇನ್ಸ್ಟಾಗ್ರಾಮ್ ಮೂಲಕ ಅಭಿಷೇಕ್ ಅನ್ನೋನ ಪರಿಚಯ ಆಗಿರುತ್ತೆ. ನೋಡಿ, ಇನ್ಸ್ಟಾಗ್ರಾಮ್ ಮೂಲಕ ಅಭಿಷೇಕ್ ಅನ್ನೋನ್ ಪರಿಚಯ ಆಗುತ್ತೆ. ಸೌದತ್ತಿಗೆ ಹೋಗ್ತಾ ಇದ್ದೀನಿ ಬಾ ಅಂತ ಅಭಿಷೇಕ್ ಕರೀತಾನೆ. ತನ್ನ ಜೊತೆ ಸ್ನೇಹಿತೆಯನ್ನ ಕರೆದುಕೊಂಡು ಬಂದಿದ್ಲು ಆ ಬಾಲಕಿ. ಹಾರುಗೇರಿ ಬಸ್ ನಿಲ್ದಾಣದಲ್ಲಿ ಪಿಕ್ ಮಾಡಿದ್ರು ಈ ಕೀಚಕರು ಆ ಇಬ್ಬರು ಬಾಲಕಿಯರನ್ನ. ಕಾರ್ನಲ್ಲಿ ಬಂದಿದಂತಹ ಅಭಿಷೇಕ್, ಆದಿಲ್, ಡ್ರೈವರ್ ಕೌತುಕ್ ಮಾರ್ಗ ಮಧ್ಯೆ ಗುಡ್ಡಗಾಡು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಆ ಇಬ್ಬರು ಬಾಲಕಿಯರ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಜನವರಿ 3ನೇ ತಾರೀಕು ಮಧ್ಯಾಹ್ನದ ವೇಳೆ ಗುಡ್ಡದಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿರೋದು. ಒಬ್ಬ ಬಾಲಕಿ ಮೇಲೆ ಅಭಿಷೇಕ್ ಮತ್ತೆ ಡ್ರೈವರ್ ಕೌತುಕ್ ರೇಪ್ ಮಾಡಿದ್ದಾರೆ. ಮತ್ತೊಬ್ಬ ಬಾಲಕಿಗೆ ಕಾರಿನಲ್ಲೇ ಆದಿಲ್ನಿಂದ ಅತ್ಯಾಚಾರ ಆಗಿದೆ. ಸೌದತ್ತಿಗೆ ಹೋಗ್ತಾ ಇದ್ದೀನಿ ಬಾ ಅಂತ ಹೇಳಿ ಅಭಿಷೇಕ್ ಕರೆದಿದ್ದ. ಆ ಸಂದರ್ಭದಲ್ಲಿ ಒಬ್ಳೆ ಹೋಗೋದು ಬೇಡ ಅಂತ ತನ್ನ ಸ್ನೇಹಿತೆಯನ್ನ ಆ ಬಾಲಕಿ ಕರ್ಕೊಂಡು ಹೋಗ್ತಾಳೆ. ಆ ಸ್ನೇಹಿತೆ ಜೊತೆ ಆ ಬಾಲಕಿ ಹೋದಾಗ ಹಾರುಗೇರಿ ಬಸ್ ಸ್ಟ್ಯಾಂಡ್ ಇಂದ ಅವರನ್ನ ಪಿಕ್ ಮಾಡ್ತಾರೆ ಈ ಕೀಚಕರು. ಅಭಿಷೇಕ್, ಆತನ ಸ್ನೇಹಿತರಾದಂತಹ ಆದಿಲ್ಲು ಮತ್ತೆ ಡ್ರೈವರ್ ಕೌತುಕ್ ಆನ್ ದ ವೇ ಸೌದತ್ತಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಗುಡ್ಡಗಾಡು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಆ ಇಬ್ಬರು ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ನಡೆಸ್ತಾರೆ. ಒಬ್ಬ ಬಾಲಕಿಯ ಮೇಲೆ ಅಭಿಷೇಕ್ ಮತ್ತೆ ಡ್ರೈವರ್ ಕೌತುಕ್ ಅತ್ಯಾಚಾರವನ್ನ ಎಸಗಿದ್ರೆ ಮತ್ತೊಬ್ಬ ಬಾಲಕಿಯನ್ನ ಕಾರ್ನಲ್ಲೇ ಇರಿಸ್ಕೊಂಡು ಕೌತುಕ್ ಆ ಡ್ರೈವರು ಅತ್ಯಾಚಾರ ಎಸಗ್ತಾನೆ. ಯಾವ ಪದಗಳನ್ನ ಬಳಸಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರವ್ರ ಮನೆ ಹೆಣ್ಮಕ್ಳಾದ್ರೆ ಏನ್ ಮಾಡ್ತಾರೆ? ಇನ್ನೊಂದು ಹೆಣ್ಮಕ್ಳು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಥ ನೀಚರು, ಇಂಥ ಕೀಚಕರು, ಇಂಥ ಮೂರು ಬಿಟ್ಟ ಅಂತ ಬಹಳಷ್ಟು ಜನ ಗಂಡ್ಮಕ್ಳಿದ್ದಾರೆ. ಹಾಗಾಗಿ ಹೆಣ್ಮಕ್ಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ಸ್ಟಾಗ್ರಾಮ್ ಮುಖಾಂತರ ಯಾರೋ ಪರಿಚಯ ಆಯ್ತು, ಏನೋ ಆಯ್ತು ಅಂತ ಕರೆದಿದ ತಕ್ಷಣ ಹೋಗೋದಲ್ಲ. ಅತ್ಯಾಚಾರ ಮಾಡಿದ್ದಲ್ಲದೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಈ ಪಾಪಿಗಳು. ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾರೆ. ಎಂತ ಅಸಹ್ಯ! ಮನೆಯಲ್ಲಿ ವಿಷಯ ತಿಳಿಸಿ ದೂರನ್ನ ದಾಖಲಿಸಿದ್ದಾಳೆ ಆ ಸಂತ್ರಸ್ತೆ. ಅಟ್ಲೀಸ್ಟ್ ಫೈನಲಿ ಆ ಹೆಣ್ಮಗಳು ಧೈರ್ಯ ಮಾಡಿ ದೂರು ಕೊಟ್ಟಿದ್ದಾಳೆ. ಜನವರಿ 13ರಂದು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. 24 ಗಂಟೆಯಲ್ಲೇ 3 ಆರೋಪಿಗಳನ್ನ ಖಾಕಿ ಬಂಧಿಸಿದೆ.
ಅತ್ಯಾಚಾರ ಮಾಡಿದ್ದಲ್ಲದೆ ಅದನ್ನ ವಿಡಿಯೋ ಕೂಡ ಮಾಡಿಕೊಂಡು ಆ ಬಾಲಕಿಯನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು. ಹೇಗೋ ಧೈರ್ಯ ಮಾಡಿ ಆ ಬಾಲಕಿ ಮನೆಯಲ್ಲಿ ನಡೆದಂತ ವಿಚಾರವನ್ನ ತಿಳಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲಿಸಿದಾಳೆ ಸಂತ್ರಸ್ತ ಬಾಲಕಿ. ದೂರು ದಾಖಲಾಗ್ತಿದ್ದಂಗೆ ಆ ಮೂರನ್ನ ಕೂಡ ಖಾಕಿ ಅರೆಸ್ಟ್ ಮಾಡಿದೆ. ಈ ರೀತಿಯಾದಂತಹ ಅತ್ಯಾಚಾರವನ್ನ ಎಸಗವ್ರಿಗೆ ಅಥವಾ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವಂತ ಇಂಥ ಕಾಮುಕರಿಗೆ, ಕೀಚಕರಿಗೆ, ನೀಚರಿಗೆ ಏನಾದ್ರೂ ಇಮ್ಮಿಡಿಯೇಟ್ ಆಗಿ ಏನಾದ್ರೂ ಒಂದು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕಾನೂನು ಜಾರಿ ಆಗಬೇಕು ಈ ದೇಶದಲ್ಲಿ. ವಿಚಾರಣೆಯನ್ನ ವರ್ಷಾನುಗಟ್ಟಲೆ ವಿಚಾರಣೆಯನ್ನ ನಡೆಸೋ ಅಷ್ಟೊತ್ತಿಗೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗಿರುತ್ತೋ ಏನೋ. ಎಷ್ಟೋ ಜನ ಈ ಅತ್ಯಾಚಾರ ಪ್ರಕರಣಗಳಿಂದ ಸಾವನ್ನಪ್ತಾ ಇದ್ದಾರೆ. ಹೆಣ್ಮಕ್ಳು ಹೊರಗಡೆ ಬಂದು ಧೈರ್ಯವಾಗಿ ಬದುಕೋದಕ್ಕೆ ಹಿಂಜರಿತಾ ಇದ್ದಾರೆ. ವಿಡಿಯೋ ಇಟ್ಕೊಂಡು ಬಾಲಕಿಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು. ಮುಂದಿನ ವಾರ ಗೋವಾಗ್ ಬರಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ ನೋಡಿ. ಇಲ್ದಿದ್ರೆ ವಿಡಿಯೋ ವೈರಲ್ ಮಾಡ್ತೀವಿ ಅಂತ ಕೂಡ ಬೆದರಿಕೆ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾ ಈ ವಿಡಿಯೋಗಳು ಮಾಡ್ಕೊಳ್ಳೋದು, ಕೇಸ್ ಕೊಟ್ರೆ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಕೊಲೆ ಮಾಡ್ತೀವಿ ಅಂತ ಕೂಡ ಬೆದರಿಕೆ ಹಾಕಿದ್ರಂತೆ. ಆ ಇಬ್ಬರು ಆರೋಪಿಗಳ ಬ್ಯಾಕ್ ಗ್ರೌಂಡ್ ಏನು ಅಂತ ಪೊಲೀಸರು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ಸ್ಟಾದಲ್ಲಿ ಹುಡುಕಿ ಹಾಕಿದಂತ ರೀಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದ. ಫೋನ್ ಜಪ್ತಿ ಮಾಡಿದ್ದು, ಅದರಲ್ಲಿ ವಿಡಿಯೋಗಳು ಕೂಡ ಸಿಕ್ಕಾಕೊಂಡಿವೆ. ಗ್ಯಾಂಗ್ ರೇಪ್ ಕೇಸನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರಲ್ಲ ಇಂಥವ್ರಿಗೆ ಕರೆಕ್ಟ್ ಆಗಿ ಏನಾದ್ರೂ ಒಂದು ಸಲ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆದ್ರೆ ಮಿಕ್ಕಿದವರು ಹೆದರ್ಕೊಳ್ತಾರೆ. ಈಗ ಏನಾಗುತ್ತೆ, ಬಿಡು ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಏನೋ ಒಂದು ಜೈಲಿಗೆ ಹಾಕ್ತಾರೆ, ಹೊರಗಡೆ ಬರ್ತೀವಿ ಬೇಲ್ ಮೇಲೆ ಅನ್ನಂಗಾಗುತ್ತೆ. ನೋ, ಆ ರೀತಿ ಆಗಬಾರ್ದು. ಇದಕ್ಕೆ ಕಠಿಣಾತಿ ಕಠಿಣ ಶಿಕ್ಷೆ ಆಗ್ಲೇಬೇಕು ಇಂಥವ್ರಿಗೆ. ಆಗ ಮುಲಾಜಿಲ್ಲದೆ ಗಲ್ಲಿಗೇರಿಸುವಂತ ಶಿಕ್ಷೆ ಕೂಡ ಆಗ್ಬೇಕು. ಆಗ ಮಿಕ್ಕಿದವ್ರಿಗೆ ಹೆದರಿಕೆ ಬರುತ್ತೆ. ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ, ಆರೋಗ್ಯ ಪೊಲೀಸ್ ಠಾಣೆಗೆ ಬಂದು, ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ, ನಾನು ಸೌದತ್ತಿಗೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ ಹೇಳಿ ಪುಸ್ಲಾಯಿಸಿ ಬಂದು ನೊಂದ ಬಾಲಕಿ ಮತ್ತೆ ಅವಳ ಮತ್ತೊಬ್ಬ ನೊಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನೂ ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ, ಆ ಕಾರಲ್ಲಿ 3 ಜನ ಇದ್ರು. ಡ್ರೈವರು, ಮತ್ತೆ ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು, ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳ್ಬಿಟ್ಟು, ಇವರು 3 ಜನ ಆರೋಪಿತರು. ಈ ಇಬ್ರು ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ. ಆ ಸಂದರ್ಭದಲ್ಲಿ ದಿನಾಂಕ 3/1/2025 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂತ ನೊಂದ ಬಾಲಕಿಯನ್ನ ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುಡ್ಡಗಾಡು ಪ್ರದೇಶದಲ್ಲಿ ಮೊದಲು ಶಬ್ಬೀರ್ ಅಭಿಷೇಕ್ ಮಾಡ್ತಾನೆ. ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾನು ಬಡಿಗೇರ್ ಅನ್ನೋಂತನು ರೇಪ್ ಮಾಡ್ತಾನೆ. ನೊಂದ ಅಪ್ರಾಪ್ತ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ನಾಗರಿಕ ಸಮಾಜ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅದು ತಲೆ ತಗ್ಸುವಂತ ವಿಚಾರ. ಬಹಳ ನೋವಾಗುತ್ತೆ ಹೆಣ್ಮಕ್ಳ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ. ಜೊತೆಗೆ ಈ ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ, ಯಾವುದಕ್ಕೋಸ್ಕರ ಹೆಣ್ಮಕ್ಳು ಈ ರೀತಿ ಬದಲಾಗ್ತಾ ಇದ್ದಾರೆ, ರೀಲ್ಸ್ಗಳ ಹುಚ್ಚೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಜೊತೆಗೆ ಮನೆ ಅಕ್ಕ ತಂಗಿರು ಅನ್ನೋದನ್ನು ಕೂಡ ಮರೆತು ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾ ಇರುವಂತಹ ಒಂದ್ ಕಡೆ ಯುವಕರು, ಈ ಯುವ ಸಮೂಹ ಯಾವ ಕಡೆ ಹೋಗ್ತಾ ಇದೆ ಅಂತ ಕೂಡ ನೋವಾಗುತ್ತೆ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಏನಿದೆ ಮಂಜುನಾಥ್? ಹೌದು ಸಿಂಧೂರ, ಇದೊಂದು ಸಮಾಜ, ನಾಗರಿಕ ಸಮಾಜ ತಲೆ ತೂಗಿಸುವಂತ ಒಂದು ಘಟನೆ ಅಂತ ಹೇಳ್ಬೇಕಾಗತ್ತೆ. ಬೆಳಗಾವಿಯ ರಾಯಬಾಗದಲ್ಲಿ ಏನು ಇಬ್ಬರು ಬಾಲಕಿಯರು ಇರ್ತಾರೆ, 17 ವರ್ಷದ ಬಾಲಕಿಯರು. ಇವರನ್ನ 3 ಜನ ಯುವಕರು ಸೇರ್ಕೊಂಡು ಒಂದು ಗ್ಯಾಂಗ್ ರೇಪ್ ಮಾಡ್ತಾರೆ. ಗ್ಯಾಂಗ್ ರೇಪ್ ಮಾಡಿದ್ದು ಸಂಸುದ್ದಿ ಗ್ರಾಮದಲ್ಲಿ. ಆ ಬಾಲಕಿಯರು ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಆಗ್ತಾರೆ. ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಆದ ಸಮಯದ ನಂತರ ಅಲ್ಲೇ ಪರಿಚಯ ಮಾಡ್ಕೊಂಡು ಅಲ್ಲೇ ಫೋನ್ ಮುಖಾಂತರ ಅವರನ್ನ ಸಂಪರ್ಕಿಸಿ ಅವರನ್ನ ಪರಿಚಯ ಮಾಡಿಕೊಂಡು ಅವರನ್ನ ಸಂಸುದ್ದಿ ಗುಡ್ಡದಲ್ಲಿ ಹೋಗಿ ಅವರು ಗ್ಯಾಂಗ್ ರೇಪ್ ಮಾಡ್ತಾರೆ. ಗ್ಯಾಂಗ್ ರೇಪ್ ಮಾಡಿದ ಅಷ್ಟೇ ಅಲ್ಲದೆ ಒಂದು ವಿಡಿಯೋ ಮಾಡ್ಕೋತಾರೆ ಈ ಕಿರಾತಕರು.
ಆ ಒಂದು ವಿಡಿಯೋ ಮಾಡಿಕೊಂಡು ನೀವು ನಿರಂತರವಾಗಿ ನಮ್ಮ ಜೊತೆ ಬರಬೇಕು, ಗೋವಾಕ್ ಬರ್ಬೇಕಂತ ಹೇಳಿ ಕೇಳ್ಕೊತಾರೆ. ಯಾವಾಗ ಯುವತಿ ಏನು ಬಾಲಕಿಯರು ಇರ್ತಾರೆ, ಬಾಲಕಿಯರು ನಾವು ಬರಲ್ಲ ಅಂತ ಹೇಳ್ತಾರೆ, ಆ ಸಮಯದಲ್ಲಿ ಮೊದಲು ರೇಪ್ ಮಾಡಿ ಇಟ್ಟುಕೊಂಡಂತ ಏನು ಒಂದು ವಿಡಿಯೋ ಇರುತ್ತೆ ಅದನ್ನು ತೋರಿಸುತ್ತಾರೆ. ತೋರಿಸಿದ ನಂತರ ಇದೇ ಜನವರಿ 3ನೇ ತಾರೀಕು ಆ ಒಂದು ಘಟನೆ ನಡೆಯುತ್ತೆ. ಘಟನೆ ನಡೆದ 13 ದಿನಗಳ ನಂತರ 13ನೇ ತಾರೀಕಿಗೆ ಬೆಳಗಾವಿಯ ಜಿಲ್ಲೆಯ ಒಂದು ಹಾರುಗಿರಿ ಗ್ರಾಮದ ಹಾರುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಆ ಬಾಲಕಿ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಪ್ರಕರಣ ದಾಖಲಿಸಿಕೊಂಡಂತ ಹಾರುಗಿರಿ ಪೊಲೀಸರು ಆ 3 ಜನ ಕಿರಾತಕರು ಏನಿದ್ದಾರೆ ಆ ಪ್ರಮುಖವಾಗಿ ಆ ವಿಡಿಯೋ ಮಾಡಿಕೊಂಡು ಅವರ ಮೇಲೆ ಯಲ್ಪಾರಟ್ಟಿ ಗ್ರಾಮದ ಅಭಿಷೇಕ್ ಮತ್ತು ಹಾರುಗಿರಿ ಗ್ರಾಮದ ಆದಿಲ್ ಶಾ ಜಮಾದಾರ್, ಅಲುಕ್ನೂರ್ ಗ್ರಾಮದ ಕೌತುಕ್ ಬಡಿಗೇರಿ ಈ 3 ಜನ ಆರೋಪಿಗಳಲ್ಲಿ 2 ಆರೋಪಿಗಳನ್ನ ಈಗಾಗಲೇ ಬೆಳಗಾವಿಯ ಹಾರುಗಿರಿ ಪೊಲೀಸರು ಬಂಧಿಸಿದ್ದಾರೆ. ಆ ರೇಪ್ ಏನು ಗ್ಯಾಂಗ್ ರೇಪ್ ಮಾಡಿದಂತ 3 ಜನರಲ್ಲಿ 2 ಆರೋಪಿಗಳನ್ನ ಬಂಧಿಸಿದಂತ ಪೊಲೀಸರು ಅವರಿಗೆ ಒಂದು ತಕ್ಕ ಶಿಕ್ಷೆನೂ ಈಗಾಗಲೇ ಕೊಡ್ತಾ ಇದ್ದಾರೆ. ಇನ್ನೊಬ್ಬ ಆರೋಪಿ ಏನು ಬಡಿಗೇರಿ ಅದನ್ನು ಕೌತುಕ್ ಬಡಿಗೇರು ಆ ಬಡಿಗೇರು ನಾಪತ್ತೆ ಆಗಿದ್ದಾನೆ, ಅವನನ್ನು ಸಹ ಹಿಡಿದುಕೊಂಡು ಬಂದು ಆ ಬಾಲಕಿಯರಿಗೆ ಮೇಲೆ ಏನು ಗ್ಯಾಂಗ್ ರೇಪ್ ಆಗಿತ್ತು ಆ ಗ್ಯಾಂಗ್ ರೇಪ್ ಆದಂತ ಆ ಬಾಲಕಿಯರಿಗೆ ಒಂದು ಮಾಡಿದಂತ ಆರೋಪಿಗಳೆಂದರೆ ತಕ್ಕ ಶಿಕ್ಷೆ ಕೊಡ್ತೀವಿ ಅಂತೇಳಿ ಬೆಳಗಾವಿಯ ಎಸ್ ಪಿ ಆದಂತ ಡಾಕ್ಟರ್ ಭೀಮಾಶಂಕರ್ ಗುಳೇಗೌಡರು ತಿಳಿಸಿದ್ದಾರೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.